ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ. ಎಲ್ಲ ಗಮ್ಮತ್ತಂಗಿದ್ರೆ ಅಲ್ಲ. ಸೊ ಇವತ್ತಿನ ವಿಡಿಯೋ ಈಸ್ ಆಲ್ ಅಬೌಟ್ ಆನ್ಸರಿಂಗ್ ಯುವರ್ ಕ್ವೆಶನ್ಸ್. ನೀವು ತುಂಬ ಕ್ವೆಶನ್ಸ್ ಕೇಳಿದರೆ ಮದುವೆದು ಬ್ಲೌಸ್ ಎಲ್ಲಿ ಮಾಡಿಸೋದು, ಆಮೇಲೆ ಎಲ್ಲಿ ಪರ್ಚೇಸ್ ಮಾಡೋದು, ಜುವೆಲ್ಸ್ ಎಲ್ಲಿ ತಗೊಳೋದು, ಆ ಕೊಡೆ ಇತ್ತಲ್ಲ ಅದೆಲ್ಲಿ ಮಾಡಿಸೋದು, ಸುಮಾರೆಲ್ಲ ಮೇಕಪ್ ಆರ್ಟಿಸ್ಟ್ ಯಾರು, ಸುಮಾರೆಲ್ಲ ಕ್ವೆಶನ್ಸ್ ನಿಮ್ಮ ಹತ್ರ ಇದೈತೆ. ಸೊ ಅದಕ್ಕೆಲ್ಲ ಒಂದೊಂದಕ್ಕೆ ಆನ್ಸರ್ ಮಾಡಿದೆ. ಆ್ಯಂಡ್ ಫಸ್ಟಿಗೆ ಹೇಳಿಬಿಡುತ್ತೆ, ಡ್ರೆಸ್ ಬಗ್ಗೆ ಎಲ್ಲಿ ಪರ್ಚೇಸ್ ಮಾಡೋದು ಅಂಬೋದ್ರ ಬಗ್ಗೆ ಸ್ವಲ್ಪ ಕೇಳಬೇಡಿ. ಬಿಕಾಸ್ ಐ ಕಾಂಟ್ ಸೇ ಇಟ್ ಬಿಕಾಸ್ ಆಫ್ ಸಮ್ ಕಮಿಟ್ಮೆಂಟ್. ಅದೊಂದೇ ಒಂದು ವಿಚಾರ ಬಿಟ್ಟರೆ ಇನ್ನೆಲ್ಲನೂ ನಾನು ಆನೆಸ್ಟಾಗಿ ಎಂತೆಂತ ಮಾಡಿದೆ ಎಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ಕೊಂತೆ. ಫಸ್ಟಿಗೆ ನೀವು ಕೇಳಂಗೆ ಬ್ಲೌಸ್ ಎಲ್ಲಿ ಮಾಡಿಸೋದಂತ ಸಿಯಾ ಕಲೆಕ್ಷನ್ಸ್ ಬೂಟಿಕ್ ಕೋಟೇಶ್ವರ. ಇದು ಸಹ ನಾದು ಅಪೋಸಿಟ್ ಇತ್ತು. ನಾನು ಇದ್ರ ಬಗ್ಗೆ ಕಂಪ್ಲೀಟ್ ಒಂದು 1.5 ಮಿನಿಟ್ಸ್ ಇದು ಶಾರ್ಟ್ಸ್ ಮಾಡಿ ಹಾಕಿದೆ. ಸೊ ಕಾಣ್ತಿದ್ರೆ ಹೊಯ್ಕಾಣಿ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ಪ್ರೈಸ್ ಎಷ್ಟಂತ ಕೇಳಿದ್ರಿ. ಆ್ಯಂಡ್ ಇದರಲ್ಲೂ ನಾನು ಎಲ್ಲದರದ್ದು ಪ್ರೈಸ್ ಹೇಳ್ತಾ ಹೋದೆ. ಓವರ್ ಆಲ್ ನಾನು ಅವ್ರ ಹತ್ರ 6 ಬ್ಲೌಸ್ ಹೊಲಿಸಿದೆ ಆಯಿತಾ. 6 ಬ್ಲೌಸ್, 6ರಲ್ಲಿ 2 ಮದುವೆದು ಫಸ್ಟ್ ಒನ್ ಮುಹೂರ್ತದ್ದು ಮತ್ತು ಧಾರೆದು. ಸೊ ಮುಹೂರ್ತದ್ದು ಬರೀ ವರ್ಕ್ಗೆ 9,000 ರೂಪಾಯಿ ಆಯಿತಾ. ಅದು ಜಾಸ್ತಿ ವರ್ಕ್ ಇಲ್ಲ, ಬಟ್ ಸ್ಟಿಲ್ ಅದು ಸಭ್ಯಸಾಚಿ ಬ್ಲೌಸ್ ಅಲ್ಲ, ಸ್ವಲ್ಪ ಹಿಂಗೆ ಬತ್ತೆ. ಸೊ ಆ ಡಿಸೈನಿಗೆ ಸ್ವಲ್ಪ ಜಾಸ್ತಿ ತಗತ್ತೆ. ಆ್ಯಂಡ್ ಧಾರದಕ್ಕೆ 15,000 ರೂಪಾಯಿ ಬರೀ ವರ್ಕ್ಗೆ. ಅದು ಬಿಟ್ಟು ಇನ್ನು ಸ್ಟಿಚಿಂಗ್ ಅದೆಲ್ಲ ಸೇರಿಸಿ ಒಟ್ಟಿಗೆ ಓವರ್ ಆಲ್ ಒಂದು 16,000 ಆಗಿರ್ಬೋದು ನನ್ನ ಧಾರೆ ಬ್ಲೌಸಿಗೆ, ಅಂದರೆ ಮರೂನ್ ಕಲರ್. ಮತ್ತು ಮುಹೂರ್ತದ ಬ್ಲೌಸಿಗೆ 10,000 ರೂಪಾಯಿ. ಸೊ 6,000 ಡಿಫ್ರೆನ್ಸ್ ಮುಹೂರ್ತ ಮತ್ತು ಧಾರೆ ಬ್ಲೌಸಿಗೆ. ಸೊ ಎಸ್, ಬುಟಿಕ್ ಅಂದಮೇಲೆ ಅವ್ರು ಚಂದ ವರ್ಕ್ ಇತ್ತಂದ ಮೇಲೆ ಡೆಫಿನೆಟ್ಲಿ ಎಕ್ಸ್ಪೆನ್ಸಿವ್ ಇರುತ್ತೆ. ಎಕ್ಸ್ಪೆನ್ಸಿವ್ ಬೇಡ, ಒಂದು ಸ್ವಲ್ಪ ಕಮ್ಮಿದ್ರಲ್ಲೇ ಮಾಡಿಸುವ ಅಂತೆಲ್ಲ ಹೊರೆ ನಾವು ಕ್ವಾಲಿಟಿ ಸ್ಯಾಕ್ರಿಫೈಸ್ ಮಾಡ್ಕೊಂಬಾದ್ರೆ ಐ ವುಡಂಟ್ ವಾಂಟ್ ದ್ಯಾಟ್. ಸೊ ನನಗೆ ಇವ್ರು ಗೊತ್ತಿದೆ ತುಂಬ ಚೆಂದ ಮಾಡ್ತಂತ. ದಟ್ಸ್ ವೈ ನಾನು ಇವ್ರ ಹತ್ರ ಹೋದೆ. ಸೊ ಚೆಂದ ಮಾಡಿ ಎಲ್ಲ ಕೊಟ್ಟಿದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್. ಸೊ ಅದನ್ನು ನೀವು ಕಣ್ಕತ್ತ. ಈಗ ಗೋಲ್ಡ್ ಜ್ಯುವೆಲ್ರಿ ಬಗ್ಗೆ ಕೇಳಿದಿದ್ರಿ, ಅದನ್ನ ಎಲ್ಲಿ ತಗೊಳೋದಂತ ತುಂಬ ಇಷ್ಟ ಆಯ್ತಂತ. ಆ್ಯಂಡ್ ನಾನು ಈ ಮುಂಚೆನೂ ನನ್ನ ಮದುವೆ ವಿಡಿಯೋಲ್ಲಿ ಹೇಳಿದ್ದೆ, ನನ್ನ ಹಾರ ಮತ್ತು ಇಯರಿಂಗ್ ಎಲ್ಲ ನನ್ನ ಗೋಲ್ಡ್ ಇದೆ. ಅದು ಸೊಂಟದ ಪಟ್ಟಿ ಮತ್ತು ನೆತ್ತಿ ಹೋಯ್ತಲ್ಲ ಅದು ಮಾತ್ರ ಮಾರಾಟ ತಗೊಳೋದು. ಸೊ ಎಲ್ಲಿ ತಗೊಳೋದಂತ ಅದನ್ನು ಹೇಳ್ತೆ. ಈಗ ನಾನು ಗೋಲ್ಡ್ ತಗೊಳೋದು ಭೀಮಾ ಜ್ಯುವೆಲರ್ಸಲ್ಲ. ಈವನ್ ಚೋಕರ್, ಲಾಂಗ್ ಸರ, ಬ್ರೇಸ್ಲೆಟ್ ಮತ್ತು ಜುಮ್ಕ ಎಲ್ಲ ಭೀಮಾದೆಲ್ಲ ತಗೊಳೋದು. ಅಡ್ಡಿಲ್ಲ, ಕಲೆಕ್ಷನ್ಸ್ ಒಳ್ಳೇದಿತ್ತು. ತುಂಬ ಅಂತ ಇರಲಿಲ್ಲ, ಬಟ್ ಇದ್ರಲ್ಲೇ ಐ ಚೋಸ್ ದ ಬೆಸ್ಟ್. ನನಗೆ ಇಷ್ಟ ಆಯಿತು. ಮಾಂಗ್ಟೀಕಾ, ಸೊಂಟದ ಪಟ್ಟಿ ಮತ್ತು ಇಲ್ಲೊಂದು ಕೈಗೆ ಹಾಕೋದಿತ್ತಲ್ಲ, ಅದನ್ನು ನಾನು ಜೂಲ್ ಕ್ರಾಫ್ಟಲ್ಲಿ ತಗೊಳೋದು. ಇಫ್ ಐ ಗೆಟ್ ಆಲ್ ದ ಕ್ಲಿಪ್ಸ್ ನಾನು ಇಲ್ಲೆಲ್ಲ ಅಟ್ಯಾಚ್ ಮಾಡ್ತೇನೆ ಅಂತ ಪಿಕ್ಸ್ ಅಂತ. ಜೂಲ್ ಕ್ರಾಫ್ಟ್ ಮಂಗಳೂರು ಇವರು. ಸೊ ರೆಂಟೆಡ್ಗೆ ನನಗೆ ಎಷ್ಟು ಪ್ರೈಸ್ ಆಯಿತು ಅಂದರೆ ಮೇ ಬಿ 2,600 2,700 ಇಷ್ಟೆಲ್ಲ ಬಂತು. ಆಮೇಲೆ ಇದು ತಗೊಂಡಿದ್ದೆ ನಾನು ಹಾಕಂಗೆ. ಓಕೆ, ಕಮಿಂಗ್ ಟು ದ ಬೆಸ್ಟ್ ಪಾರ್ಟ್, ಮೇಕಪ್ ಆರ್ಟಿಸ್ಟ್ ನಾನು 2 ಇವೆಂಟಿಗೆ ತಗೊಂಡಿದ್ದೆ. ಹಲ್ದಿಗೆ ನಾನೇ ಮಾಡ್ಕೊಂಡಿದ್ದೆ. ಮ್ಯಾಕ್ ಫೌಂಡೇಶನ್ ಹಾಕೊಂಡು ಬರೀ ಒಂದು ಐಲೈನರ್ ಮತ್ತು ಸ್ವಲ್ಪ ಬ್ಲಷ್ ಮತ್ತು ಲಿಪ್ಸ್ಟಿಕ್ ಇದಕ್ಕಂತೈತಾ ಫೇಸಸ್ ಕ್ಯಾನಡಾದ ಇದು ಲಿಪ್ಸ್ಟಿಕ್ ಹಾಕೊಂಡಿದ್ದೆ. ಸೊ ಇಷ್ಟು ನಂಗೆ ಸಿಂಪಲ್ ಆಗಬೇಕಿತ್ತು, ಬಿಕಾಸ್ ಆಮೇಲೆ ನೀರೆಲ್ಲ ಹಾಕಿ ಶಾಸ್ತ್ರ ಎಲ್ಲ ಮಾಡೋತ್ತಿಗೆ ಅದು ಹೊತ್ತು. ಆ್ಯಂಡ್ ಮ್ಯಾಕ್ ಇದು ಒಂದು ಫೌಂಡೇಶನ್ ಇದ್ದರೆ ಸಾಕು, ಅದರಲ್ಲೇ ಅದೇನೋ ತೆಗಿಲಕ್ಕೆ ಅಷ್ಟು ಒಳ್ಳೆ ಬರ್ತದೆ. ಮೆಹಂದಿ ಮತ್ತು ಮದುವೆಗೆ ಮೇಕಪ್ ಆರ್ಟಿಸ್ಟ್ ಅಲೈನಾ ಸಲೂನ್ ಆ್ಯಂಡ್ ಸ್ಪಾ. ಇದು ಕುಂದಾಪುರಲ್ಲಿತ್ತು. ಮುಂಚೆ ಒಂದ್ಸಲ ಅವ್ರ ಜೊತೆ ಕೊಲಾಬ್ರೇಟ್ ಸಹ ಮಾಡಿದ್ದೆ. ಸೊ ಅವ್ರ ಮೇಕಪ್ ಇಷ್ಟ ಆಗಿ ಅವರನ್ನು ಈ 2 ಇವೆಂಟಿಗೆ, ನನ್ನ ಮೇನ್ ಇವೆಂಟ್ ಇದ್ದದ್ದು 2, ಸೊ ಅದಕ್ಕೆ 2 ಕರೆದಿದೆ. ಆ್ಯಂಡ್ ಮನೇಲಿ ಫಂಕ್ಷನಿಗೆಲ್ಲ ಮತ್ತೆ ಮ್ಯಾಕ್ ನಾನು ಯೂಸ್ ಮಾಡ್ಕೊಂಡು ಮಾಡಿದ್ದೆ. ಸೊ ಎಸ್, ನಂಗೆ ಮೆಹಂದಿ ಇಟ್ಟದ್ದು AV ಶೆಟ್ಟಿ ಮೇಕೋವರ್ಸ್ ಅಂತ ಭಟ್ಕಳವ್ರು. ಇವರು ತುಂಬ ಚಂದ ಇಟ್ಟಿದ್ರು. ಅವ್ರ ಅಕ್ಕ ತಂಗಿ ಇಬ್ಬರು ಬಂದಿದ್ರು. ಸೊ ಅವರು ಮೇಕಪ್ ಮಾಡ್ತಾರಂದ್ರೆ, ಬಟ್ ನಂಗೆ ಗೊತ್ತಿರಲಿಲ್ಲ. ಅವ್ರ ಕೊಲಾಬ್ರೇಷನ್ಗಂತ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು. ನಾನು ಕೌಂಟ್ ಡೌನ್ ಸೀರೀಸ್ ಅಂತ ವೀಡಿಯೋ ಕಂಡ್ಕೊಂಡೆ. ಸೊ ಅಲ್ಲಿ ನಾನು ಅವರ ಪೇಜ್ ಕಂಡೆ, ನಂಗೆ ಇಷ್ಟ ಆಯಿತು. ಸೊ ಐ ಚೋಸ್ ದೆಮ್. ಸೊ ತುಂಬ ಚಂದ ಇಟ್ಟಿದ್ರು. ತುಂಬ ಫಿಗರ್ಸ್ ಎಲ್ಲ ಹಾಕ್ತಾ ಹೇಳಿದ್ರು ಹುಡುಗಿದೆಲ್ಲ, ಬಟ್ ತುಂಬ ಟೈಮ್ ತಕ್ಕಂತ ನನ್ನ ಬೇಡ ಹೇಳಿ ಸ್ವಲ್ಪ ಇಟ್ಕೊಂಡೆ ಕಾಲಿಗೆ ಸಹ. ತುಂಬ ಚಂದ ಇಟ್ಟಿದ್ರು. ನಿಮಗೂ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ. ನಾನು ಇಲ್ಲಿ ಎಲ್ಲ ಕಾಂಟ್ಯಾಕ್ಟ್ಸ್ನೂ ಕೂಡ ಡಿಸ್ಕ್ರಿಪ್ಷನ್ ಹಾಕಿರುತ್ತೆ. ಓಕೆ, ಹೇರ್ ಸ್ಟೈಲಿಗೆ ಬಾಪ. ಮೆಹಂದಿ ಹೇರ್ ಸ್ಟೈಲ್ ನಾನು ಸಿಂಪಲ್ಲಾಗಿ ಒಂದು ಈ ಥರ ಸ್ವಲ್ಪ ಟ್ವಿಸ್ಟ್ ಮಾಡಿ ಇಲ್ಲಿ ಕ್ಲಿಪ್ ಹಾಕೊಳ್ಳೋದು. ಆಮೇಲೆ ಅದು ಜ್ಯುವೆಲ್ರಿ ಇತ್ತಲ್ಲ ಅಂತ ಹೇರ್ಗೆ ಇಡುವಂಥ ಜ್ಯುವೆಲ್ರಿ, ಚಿಕ್ಕದು ಸ್ಟೋನ್ಸ್ ಥರದ್ದು, ಅದನ್ನು ನಾನು ಎಲ್ಲೆಲ್ಲ ಕಂಡಿದ್ದಿದೆ. ಫ್ಲಿಪ್ಕಾರ್ಟಲ್ಲಿ ಕಂಡೆ, ಅಮೆಝಾನಲ್ಲಿ ಕಂಡೆ, ಯಾವುದು ಅಷ್ಟು ಚಂದ ಸಿಕ್ಕಲಿಲ್ಲ. ಅಮೆಝಾನಲ್ಲಿ ನಾನು ಆರ್ಡರ್ ಕೂಡ ಮಾಡಿದ್ದೆ, ಬಟ್ ಅದು ಅಷ್ಟು ಒಳ್ಳೆ ಬರಲಿಲ್ಲ. ನಾನು ಎಂತ ಮಾಡಿದೆ, ಶ್ರೀದೇವಿಗೆ ಹೋದೆ. 10 ರೂಪಾಯಿಗೆ ಒಂದು ಚಿಕ್ಕದು ಕ್ಲಿಪ್ ಥರದ್ದು ಇಲ್ಲ 6 ಕಮ್ಸ್ ಇದ್ದಿತ್ತು. ನಾನು 10 ತಗೊಂಡೆ, 100 ರೂಪೀಸಿಗೆ 10 ಬಂತು. ಸೊ ಅದನ್ನು ಹಾಕೊಂಡಿದ್ದೆ ಹಿಂದೆ. ಆ್ಯಂಡ್ ಇಲ್ಲಿ ಸ್ವಲ್ಪ ವೇವಿ ಹೇರ್ ಸ್ಟೈಲ್ ಥರ ಮಾಡಿದೆ. ಸೊ ಮೆಹಂದಿ ಹೇರ್ ಸ್ಟೈಲ್ ಸಿಂಪಲ್ ಆಗಿ, ಬಿಕಾಸ್ ಡ್ರೆಸ್ ತುಂಬ ಇತ್ತಲ್ಲ, ಡ್ರೆಸ್ ವಾಸ್ ಟಾಕಿಂಗ್ ಟೂ ಮಚ್, ಅದಕ್ಕೆ ನಾನು ಇದನ್ನೆಲ್ಲ ಸಿಂಪಲ್ ಆಗಿ ಇಡುವಂತೆ. ಆ್ಯಂಡ್ ಮೆಹಂದಿಗೆ ನಾನು ತಗೊಳೋದು ಸರ, ಅದು ಆ್ಯಕ್ಚುಲಿ ಸಿಲ್ವರ್. ಅದು ನಾನು ತಗೊಳೋದು
ಅಮೆಝಾನಲ್ಲಿ ಅದ್ರ ಲಿಂಕ್ ಹಾಕ್ತೆ, ಐ ವಿಲ್ ಫೈಂಡ್ ಇಟ್ ಆ್ಯಂಡ್ ಪುಟ್ ಇಟ್ ಫಾರ್ ಯು. ಅದು ವಿತ್ ಇಯರಿಂಗ್ ಬಂದಿದೆ ಆಯ್ತಾ. ಅದಕ್ಕೆ 6,000 ರುಪೀಸ್ ಕೊಟ್ಟಿದೆ. 6,000 ಟೂ ಮಚ್ ಅಂತ ಅನ್ನಿಸ್ತು ಒಂದೇ ಸಲ ಹಾಕೋದಲ್ಲ, ಬಟ್ ಚಂದ ಕಾಣ್ಕಂತ ಎಸ್ ಐ ಪೇಡ್ 6,000 ಫಾರ್. ಥ್ಯಾಂಕ್ಫುಲಿ ಇವರು ಕಿರಣ್ ಮನೆಯಲ್ಲೇ ಇದಿಟ್ಟಿದ್ದೆ ನಾನು ಕೊಡೆ. ಇದು ಆ್ಯಕ್ಚುಲಿ ನಮ್ಮದು ಶಾಸ್ತ್ರದಲ್ಲಿ ಎಂತ ಇರುತ್ತೆ ಅಂದರೆ, ಕೊಡೆ ಹಿಡ್ಕೊಂಡು ಛತ್ತಿಗಾರ್ ಅಂತ ಇರ್ತಾರೆ ನಂದು ಅಕ್ಕ ಭಾವ. ಸೊ ಅವರು ಕೊಡೆ ಹಿಡ್ಕೊಂಡು ನಿಂತಿರ್ತಾರೆ ನನ್ನ ಪಕ್ಕದಲ್ಲ. ಸೊ ಅವ್ರಿಗೆ ಹಿಡ್ಕಂಗೆ ಒಂದು ಕೊಡೆ ಬೇಕಿತ್ತು. ಮುಂಚೆಲ್ಲ ಮಾಮೂಲಿ ಕೊಡೆನೇ ಯೂಸ್ ಮಾಡ್ತಿದ್ರು, ಬಟ್ ಈಗೆಲ್ಲ ಸ್ವಲ್ಪ ಎಲ್ಲದಕ್ಕೂ ಇನ್ವೆಸ್ಟ್ ಮಾಡೋದು ನಾವು. ಅದಕ್ಕೆ ನಾನೊಂದು ಸ್ವಲ್ಪ ಚಂದದ ಕೊಡೆ ಇರಲಿ ಅಂದ್ಕೊಂಡು ಇದನ್ನು ತರಿಸಿದ್ದೆ. ಇದೆ ಅಂತ ಗೊತ್ತಾ, ಸ್ವರದ ಬ್ರೈಡಲ್ ಸ್ಟೋರ್ ಅಂತ. ಇನ್ಸ್ಟಾಗ್ರಾಮಲ್ಲಿ ನಾನು ಹೀಗೆ ಸುಮ್ಮನೆ ಸ್ಕ್ರೋಲ್ ಮಾಡ್ತಿದ್ದೆ, ಹುಡುಕ್ತಿದ್ದೆ ಯಾರಾದರೂ ಒಳ್ಳೆ ಬ್ರೈಡಲ್ ಸ್ಟೋರ್ ಇತ್ತ ಅಂತ. ಸೊ ಅಷ್ಟೊತ್ತಿಗೆ ನಂಗೆ ಇದು ಕಣ್ಣಿಗೆ ಬೇತೆ, ನಂಗೆ ಗೊತ್ತಿರಲಿಲ್ಲ ಅವ್ರು ಅಥೆಂಟಿಕ್ ಅಂತ. ಬಟ್ ಕಾಮೆಂಟ್ಸ್ ಎಲ್ಲ ಕಂಡೆ, ಒಳ್ಳೆ ಕಾಮೆಂಟ್ಸ್ ಇದ್ದಿತ್ತು, ಅವ್ರದ್ದು ವೆಬ್ಸೈಟ್ ಇದ್ದಿತ್ತು. ಸೊ ನಾನು ತರಿಸ್ದೆ. ಅವರು ಚೂಸ್ ಮಾಡೋಕೆ ಹೇಳ್ತಾರೆ, ಈ ಫ್ಯಾಬ್ರಿಕ್ ಕಲರ್ ಯಾವ್ದು ಬೇಕು ಆ್ಯಂಡ್ ಈ ಮಣಿ ಯಾವ್ದು ಬೇಕು ಎಲ್ಲ ಚೂಸ್ ಮಾಡೋಕೆ ಹೇಳ್ತಾರೆ. ಕಾಣ್ತೈತಾ? ಇಟ್ಸ್ ರಿಯಲಿ ಗುಡ್ ಆ್ಯಕ್ಚುಲಿ, ತುಂಬ ಚಂದ ಇತ್ತು. ಆ್ಯಂಡ್ ಇದರಲ್ಲೇ ಚಿಕ್ಕ ಕೊಡೆಗೆ ಒಂದು 2,500 or 3,000 ರುಪೀಸ್, ಆ್ಯಂಡ್ ಇದಕ್ಕೆ 4,500 ರುಪೀಸ್. ಹೇಳಿದ ಒಂದು 20 or 10-15 ದಿವಸದೊಳಗೆ ಬತ್ತು. ಕಾಣ್ತಿತ್ತಾ? ಆ್ಯಂಡ್ ಇದಿತ್ತಲ್ಲ, ಇದು ನಾನು ಕಸ್ಟಮೈಸ್ ಮಾಡಿಸಿದ್ದು, ಸೂಕಿ ಅಂತ ಬರ್ಸಿದೆ. ಕಾಣ್ತಿತ್ತಾ? ಅದರಲ್ಲಿ ನಿಮಗೆ ಫ್ರಂಟ್ ಕ್ಯಾಮಲ್ಲ ಇದು ಕರೆಕ್ಟ್ ತೋರದೇ ಇರ್ಬೋದು. ಸೂಕಿ ಅಂತ ಬರ್ಸಿದೆ ವಿತ್ ಹಾರ್ಟ್ ರೆಡ್ಡಲ್ಲ. ಸೊ ಹಿಂಗೆ ಹಿಡ್ಕೊಂಬತ್ತಿಗೆ ಫೋಟೋಗೆ ಚಂದ ತೋರುತ್ತೆ. ಸೊ ದಿಸ್ ಈಸ್ ದ ಹೈಲೈಟ್ ಆಫ್ ಮೈ ಎಂಟ್ರಿ. ಕೊಡೆಗೆ ಹೇಳಿದೆಲ್ಲ 4,500. ಇನ್ನು ಚಿಕ್ಕದು ಬೇಕಿದ್ರು ಆಯಿತು, ಅದಕ್ಕೆ 2,500 or 3,000 ರುಪೀಸ್ ಆಯ್ತು. ಇನ್ ಕೇಸ್ ನೀವು ಸುಮ್ಮನೆ ಒನ್ ಟೈಮ್ ಯೂಸ್ ಮಾಡೋದಲ್ಲ, ನನಗೆ ಇನ್ವೆಸ್ಟ್ ಎಲ್ಲ ಮಾಡೋಕ್ಕಿಲ್ಲ ಅಂತಿದ್ರೆ ಡೋಂಟ್ ಸ್ಪೆಂಡ್. ಬಟ್ ನನಗೆ ಏನಕ್ಕೂ ಒಂದ್ಸಲ ಒಂಥರ ಬೇಕನ್ನಿಸ್ತಪ್ಪ, ಅದಕ್ಕೆ ಇನ್ವೆಸ್ಟ್. ಅದಾದಮೇಲೆ ಮದುವೆ ಹಾರ ಗಾರ್ಲ್ಯಾಂಡ್ ಎಲ್ಲಿ ತರಿಸೋದಂತನೂ ಕೆಲವ್ರು ಕಾಮೆಂಟ್ ಮಾಡ್ತಿದ್ರು. ನಂದು ಎಂಥದ್ದು ಯಾರ್ದೋ ಮದುವೆ ಇತ್ತು ರಿಲೇಟಿವ್ದು, ಸೊ ಬೇಗ ಹೇಳಿ ಪ್ಲೀಸ್ ಅಂತ. ನಂಗೆ ಎಲ್ಲರೂ ಕಾಮೆಂಟಿಗೂ ರಿಪ್ಲೈ ಮಾಡೋಕ್ಕಾಗಲಿಲ್ಲ, ಕ್ಷಮಿಸಿ. ಸೊ ಇದೊಂದು ದೊಡ್ಡ ವೀಡಿಯೋ ಮಾಡಿಸಿದೆ ನಾನು. ಅದನ್ನು ಗಾರ್ಲ್ಯಾಂಡ್ನ ನನಗೆ ನನ್ನ ಅಕ್ಕನ ಮದುವೆಗೆ, ಎರಡನೇ ಅಕ್ಕ ಶ್ರೀದೇವಿ ಅಕ್ಕನ ಮದುವೆಗೆ ಅವರು ಯಾರಿಗೋ ಅವ್ರು ಗುರ್ತದವ್ರಿಗೆ ಹೇಳಿ ತರಿಸೋದು. ಆ ಟೈಮಲ್ಲಿ ಎಷ್ಟಿದಿತ್ತು ಗೊತ್ತಿಲ್ಲ ನನಗೆ, 3,000 ಏನೋ ಇದ್ದಿತ್ತು ಅಂತ. ಬಟ್ ಈ ಸಲ ನನಗೆ ಅಯ್ಯೋ ನಾವು ಅವ್ರಿಗೆ ಕಾಲ್ ಮಾಡೋದು, ಅವ್ರು ಬಸ್ಸಲ್ಲಿ ಹಾಕೋದು, ಮತ್ತು ಅದನ್ನು ನಾವು ಯಾರೋ ಹೋಗಿ ಕಲೆಕ್ಟ್ ಮಾಡ್ಕೊಬಪ್ಪೋದು, ಅದು ಒಂಚೂರು ಆಚೆ ಈಚೆ ಇದ್ರೆ ಸುಮ್ಮನೆ ರಗ್ಲಲ್ಲ, ಅದೆಲ್ಲ ಬೇಡ ಅಂದ್ಕೊಂಡು ನಾನು ಹಾಲ್ ಅವರಿಗೆ ಹೇಳಿದ್ದೆ. ಆ್ಯಂಡ್ ಯಾವ ಹಾಲ್ ಅಂತಲೂ ಹೇಳ್ತೆ, ವೆಯ್ಟ್ ಮಾಡ್ತಾರೆ. ಲಾಸ್ಟಿಗೆ ಇದು ಮೋಸ್ಟ್ ಆಸ್ಕ್ಡ್ ಕ್ವೆಶನ್ ಆಯಿತು. ಸೊ ಹಾಲ್ ಅವರಿಗೆ ಹೇಳಿದ್ದೆ, ಅವರೇ ಅರೇಂಜ್ ಮಾಡಿದಿದ್ರೆ ಬೆಳಿಗ್ಗೆ 6 ಗಂಟೆಗೆ ಬತ್ತಂತ. ಬಟ್ ಅದೆಂತಂದರೆ ನಂಗೆ ಕಮಲ ಹಾರ ಬೇಕಿದೆ. ಬಟ್ ನಾನು ಅಂದ್ಕೊಂಡು ಅಷ್ಟೇನು ಚಂದ ಬರಲಿಲ್ಲ. ಸ್ಟಿಲ್ ಇಟ್ ವಾಸ್ ಫೈನ್, ಅಡ್ಡಿಲ್ಲ ಚಂದದಿದೆ. ಬಟ್ ಸ್ವಲ್ಪ ಬೇಗ ಬಾಡ್ದಂಗೆ ಫೀಲ್ ಆಯ್ತು ನನಗೆ. ಸೊ ನಿಮ್ಗೆ ಯಾರಾದರೂ ಗೊತ್ತಿಪ್ಪೋರು ಪರಿಚಯ ಇಪ್ಪೋರು ಇದ್ದರೆ ಅವ್ರ ಹತ್ರ ತರಿಸಿ, ಇನ್ ಕೇಸ್ ಚಂದ ಬತ್ತಂತ ಟ್ರಸ್ಟ್ ಇದ್ದರೆ. ಇಲ್ಲಾಂದರೆ ನೀವು ಹಾಲ್ ಅವರಿಗೆ ಹೇಳಿದ್ರೆ ದೇ ಇಲ್ಲ ಅರೇಂಜ್, ಬಿಕಾಸ್ ಅವ್ರಿಗೆ ಗೊತ್ತಿರುತ್ತಲ್ಲ ಹೂ ಇದವ್ರದ್ದೆಲ್ಲ ಕಾಂಟ್ಯಾಕ್ಟ್. ಸೊ 6,000 ಏನೋ ಆಯ್ತು ಅನ್ಸುತ್ತೆ ಅದಕ್ಕೆ. ಕಮಿಂಗ್ ಟು ಪಲ್ಲಕ್ಕಿ ಕೂಡ ಎಂಟ್ರಿಗೆ ಮುಂಚೆ ಎಲ್ಲ ಸುಮ್ಮನೆ ಅಲ್ಲಿಂದಲ್ಲೇ ಧಾರೆ ಸೀರೆ ಹಾಕೊಂಡು ಅಲ್ಲಿಂದಲ್ಲೇ ಬತ್ತಿದ್ರು. ಬಟ್ ಈಗೆಲ್ಲ ಎಂತ ಮಾಡ್ತಾರೆ, ಎಂಟ್ರಿ ಮಾಡ್ತಾರೆ. ಆ್ಯಂಡ್ ನಮ್ಮ ಕಾಸ್ಟಲ್ಲಿ ಎಂಟ್ರಿ ಎಲ್ಲ ಜಾಸ್ತಿ ಅಂದರೆ ಪಲ್ಲಕ್ಕಿಯಲ್ಲೆಲ್ಲ ಎಂಟ್ರಿ ಮಾಡಿಸೋದಿಲ್ಲ. ಬಟ್ ಸ್ಟಿಲ್ ನನಗೆ ಬೇಕಿದೆ ಅಂತ ನಾನು ಮಾಡಿಸ್ಕೊಂಡಿದ್ದೆ. ಆ್ಯಂಡ್ ಎಂಟ್ರಿ ಬಂದ್ರೂ ಈ ಥರ ಹೂವಿನ ಚಪ್ಪರ ಥರ ಹಿಡ್ಕೊಬತ್ತಾರೆ, ಆಚೆಗೆ 4 ಜನ ಹಿಡ್ಕೊಂಡು. ಅದು ಇದೈತೆ ಇವ್ರ ಹತ್ರ. ಅದು ರೆಂಟೆಡ್ ಹಾಲ್ ಅವ್ರದ್ದೇ. 1,500 2,000 ಅಷ್ಟು ಇದೈತೆ. ಬಟ್ ಪಲ್ಲಕ್ಕಿಗೆ 6,000 ರೂಪಾಯಿ ಇದೈತೆ. ಸೊ ಪಲ್ಲಕ್ಕಿ ನಾನು ಹಾಲಿಂದನೇ ತರಿಸೋದು, ಹಾಲ್ ಅವರೇ ಅರೇಂಜ್ ಮಾಡಿರ. ಕಮಿಂಗ್ ಟು ದ ಮೇನ್ ಕ್ವೆಶನ್, ನೀವು ಎಲ್ಲಿ ಇವೆಂಟ್ ಮಾಡೋದು, ನಿಮ್ಮ ಮೆಹಂದಿ ಎಲ್ಲದು, ಮದುವೆ ಎಲ್ಲದು, ಮೆಹಂದಿ ವೆನ್ಯೂ ತುಂಬ ಜನ ಕೇಳಿದಿದ್ರೆ. ಸೊ ಈಗ ಹೇಳ್ತೆ, ಮೆಹಂದಿ ವೆನ್ಯೂ ತುಂಬ ರೆಸಾರ್ಟ್ಸ್ ಎಲ್ಲ ನಾವು ಹುಡುಕಿ ಯಾವುದು ಅಷ್ಟು ಬೇಡ ಅಂತ ಅನಿಸಿ, ಮತ್ತು ಸ್ವಲ್ಪ ಮೇಂಟೆನೆನ್ಸ್ ಎಲ್ಲ ಅಷ್ಟು ಚಂದ ಅದು ಇಲ್ದೋ ಅಂತೆಲ್ಲ ತಲೆ ಕೆಡಿಸ್ಕೊಂಡು ಲಾಸ್ಟಿಗೆ ಫೈನಲೈಸ್ ಮಾಡೋದು ಸಮುದ್ಯತ ಸೀಶೋರ್ ರೆಸಾರ್ಟ್. ಅವರ ಕಾಂಟ್ಯಾಕ್ಟ್ ನಿಮಗೆ ಸಿಗುತ್ತೆ. ನೀವು ಸಮುದ್ರತ ಸೀಶೋರ್ ರೆಸಾರ್ಟ್ ಅಂತ ಗೂಗಲಲ್ಲಿ ಹಾಕಿ ಕಾಣಿ, ಅವ್ರ ಕಾಂಟ್ಯಾಕ್ಟ್ ಸಿಗುತ್ತೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ನನ್ನ ರೆಫರೆನ್ಸ್ ಕೊಟ್ಟರು ಅಡ್ಡಿಲ್ಲ, ಮೇ ಬಿ ಡಿಸ್ಕೌಂಟ್ ಕೊಡ್ತಾರಲ್ಲ ನಂಗೆ ಗೊತ್ತಿಲ್ಲ. ಸೊ ಹೋಯ್ಕಾ ಅಂತ ಇಷ್ಟ ಆಯಿತು. ಅಂಥದ್ದೇನು ತುಂಬ ಚಂದ ಅಂತ ಅನ್ನಿಸ್ಲಿಲ್ಲ ನಂಗೆ ಫಸ್ಟಿಗೆ. ಬಟ್ ಈವೆಂಟ್ ಟೈಮಲ್ಲಿ ಅವ್ರು ತುಂಬ ಚಂದ ಎಲ್ಲನೂ ಮಾಡಿರೋ, ಸೆಟಪ್ ಮಾಡಿರೋ. ಆ್ಯಂಡ್ ಒಬ್ಬರು ಕೋಆರ್ಡಿನೇಟ್ ಮಾಡ್ಸಿದ್ರೆ ಹಿಂಗಾಯ್ಕ ಅಂತೆಲ್ಲ. ಸೊ ಓವರ್ ಆಲ್ ಐ ವುಡ್ ಗಿವ್ 10 on 10 ಆಯಿತಾ. ರೆಂಟ್ ನಾನು ಹೇಳಿದ್ರೆ ಸಮಾತಿಲ್ಲ. ಸೊ ನೀವೇ ಅವರಿಗೆ ಕಾಲ್ ಮಾಡಿ ಎಲ್ಲ ಕೇಳಿ, ನಿಮಗೆ ಫುಲ್ ಅಂಥದ್ದು ರೂಮ್ಸ್ ಎಲ್ಲ ಬುಕ್ ಮಾಡ್ಕಾ, ಆರ್ ಜಸ್ಟ್ ವೆನ್ಯೂ ಮಾತ್ರ ಬೇಕಾ, ಅದ್ರ ಜೊತೆಗೆ ಒಂದು 2 ರೂಮ್ ಕಾಂಪ್ಲಿಮೆಂಟ್ರಿ ಕೊಡ್ಬೋದು ಅವರು.
ಸೊ ನಾವು ಫುಲ್ ಲಾಕ್ ಮಾಡಿದ್ದಿತ್ತು ಆ ದಿನಕ್ಕೆ, ಬಿಕಾಸ್ ಹೊರಗಿನವರೆಲ್ಲ ಬಂದು ಓಡಾಡೋದು ಬೇಡ ಇದೆ. ಮದುವೆಗೆ ಧರ್ಮಾವರ ಹಾಲ್, ನಂಗೆ AC ಹಾಲೇ ಬೇಕಿದ್ದಿತ್ತು. ಚಂದದ ಹಾಲ್, ದೊಡ್ಡ ಹಾಲ್, ಬಟ್ ಊಟದ ಹಾಲ್ ಸ್ವಲ್ಪ ಚಿಕ್ಕದು, ಅಷ್ಟು ನಂಗೆ ಇಷ್ಟ ಇರಲಿಲ್ಲ. ಆ್ಯಂಡ್ ಹೊರಗಡೆನೂ ಕೂಡ ಅಷ್ಟೆಂತ ಚಂದ ಇಲ್ಲ, ಬಟ್ ಮೇಯ್ನ್ ಹಾಲ್ ಐತಲ್ಲ ತುಂಬ ಚಂದ ಐತೆ. ಆ್ಯಂಡ್ ಊಟ ಸೂಪರ್, ಊಟ ನಾವು ಎಲ್ಲ ಎಂತೆಲ್ಲ ಹೇಳಿ ಮಾಡಿಸುತ್ತಲ್ಲ ಎಲ್ಲನೂ ಚಂದ ಮಾಡಿರೋ. ಸೊ ಓವರ್ ಆಲ್ ಎಲ್ಲ ಈವೆಂಟಿಗೆ ಎಂತೆಲ್ಲ ನಾವು ಹೇಳಿ ಮಾಡಿಸಿದ್ದು ಆ್ಯಂಡ್ ಎಂತ ಪರ್ಚೇಸ್ ಮಾಡಿದೆ ಎಲ್ಲನೂ ಕೂಡ ತುಂಬ ಚಂದದಲ್ಲಿ ಬಂದಿತ್ತು, ತುಂಬ ಒಳ್ಳೆ ರೀತಿಯಲ್ಲಿ ಆಯಿತು. ಅದಕ್ಕೆ ನಾನು ನಿಮಗೆ ನಂದೆಂತೆಲ್ಲ ಒಳ್ಳೆ ಥರದಲ್ಲಿ ಹೋಯಿತು, ಕೆಟ್ಟ ಥರದಲ್ಲಿ ಹೋಯಿತು ಅಂತ ನಂದು ಎಕ್ಸ್ಪೀರಿಯೆನ್ಸ್ ಆಯ್ತಲ್ಲ ಅದನ್ನು ನಿಮಗೆ ಹೇಳಿದೆ. ಆ್ಯಂಡ್ ನಿಮ್ಮ ಬಿಗ್ ಡೇ ಕೂಡ ತುಂಬ ಚಂದ ಮಾಡಿ ಸೆಲೆಬ್ರೇಟ್ ಮಾಡ್ಕೊಂಬಕ್ಕೆ ಇದು ಹೆಲ್ಪ್ ಆತಂತ ಅನ್ಕಂತೆ. ಸೊ ಇನ್ನೆಂತಾದರೂ ಕ್ವೆಶನ್ ಇದ್ದರೆ ಕಾಮೆಂಟಲ್ಲಿ ಹಾಕಿ, ಐ ವಿಲ್ ಟ್ರೈ ಟು ರಿಪ್ಲೈ ಟು ಆಲ್ ಆಫ್ ಯುವರ್ ಕಾಮೆಂಟ್ಸ್. ಇಲ್ಲಾಂದರೆ ಇನ್ನೊಂದು ವೀಡಿಯೋ ಮಾಡ್ತೆ ಅಷ್ಟೇ. ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ಇನ್ನೊಂದ್ಸಲ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೆ. ಬಾಯ್.